ನಮಸ್ಕಾರ ಸ್ನೇಹಿತರೆ, ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಮೆಂತೆ ತಂಬುಳಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ನೋಡಿ. ಈಗ ಮೆಂತೆಕಾಳು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತೆಕಾಳು, 1 ಸ್ಪೂನಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ, ಹಸಿ ಕೊಬ್ಬರಿ, ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಸಾಸಿವೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ, ಅದು ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ, ಮೊಸರು ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮೆಂತೆಕಾಳು ಮತ್ತು ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಹುರಿದ್ಬಿಟ್ಟು ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಬಿಸಿಲುಗಾಲದಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಆಮೇಲೆ ಹೊಟ್ಟೆ ಒಂಥರ ಹೀಟ್ ಆಗಿದೆ ಅಂತಂದಾಗ ಈ ಥರ ಮಾಡಿಕೊಟ್ರು ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ಯಾರು ಬೇಕಾದರೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ತುಂಬ ಥರದ್ದು ತಂಬುಳಿನೂ ಮಾಡ್ಬೋದು. ಸೌತೆಕಾಯಿ ತಂಬುಳಿ, ಹೀರೆಕಾಯಿ ತಂಬುಳಿ ಎಲ್ಲ ಥರದ್ದು ಮಾಡ್ಬೋದು. ಮೆಂತೆಕಾಳಿಂದ ಮಾಡಿದರೆ ಇನ್ನೂ ಶುಗರ್ ಪೇಷಂಟ್ ಆಗಲಿ ಯಾರಿಗೇ ಆಗಲಿ ಒಳ್ಳೆಯದಿದು. ಇನ್ನೂ ಯಾರಾದರೂ ತಿನ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕೆಂಪಗಾಗಬೇಕಿದು, ಚಿಟ್ಕುಡುತ್ತೆದು. ನೀವುಗಳು ಯಾವ ಥರ ತಂಬುಳಿ ಮಾಡ್ತೀರಾ ಅಥವಾ ಮಾಡಲ್ವಾ, ಇದನ್ನ ಟ್ರೈ ಮಾಡಿ, ತುಂಬ ರುಚಿ ಆಗುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಅದೇ ಬಾಣಲೆ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಹಾಕ್ಕೊಂಡು ಕೊಬ್ಬರಿನ ಒಂಚೂರು ಹುರಿದ್ರೆ ಸಾಕು. ಅದೇ ಬಿಸಿ ಇರುತ್ತಲ್ವ ಬಾಣಲೆ, ಅದಕ್ಕೋಸ್ಕರ. ಪೂರ ತಣ್ಣಗಾಗಿದೆ. ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣಕ್ಕೆ ರುಬ್ಕೋಬೇಕು. ಈಗ ಮತ್ತೆ ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಸಾಸಿವೆ ಸ್ವಲ್ಪ ಚಿಟ್ಕುಡ್ತಿದ್ದಂಗೆ ಕರಿಬೇವು ಹಾಕೊಳ್ಳೋಣ. ಇದರಲ್ಲಿ ಬೇಕಾದ್ರೆ ಮತ್ತೆ ಒಣ ಕೊಬ್ಬರಿನೂ ಇದನ್ನು ಒಣಮೆಣಸಿನ್ಕಾಯಿನೂ ಹಾಕೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಸರ್ವಿಂಗ್ ಬೌಲಿಗೆ ತಗೊಳ್ಳೋಣ. ಮೊಸರು ಹಾಕ್ಕೊಂಡು ಅದರಲ್ಲೇ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನೀಗ. ಅದನ್ನು ಇದಕ್ಕೆ ಹಾಕೋಣ. ಮೊಸರಿಲ್ಲ ಅಂದರೆ ಮಜ್ಜಿಗೆಯಿಂದಲ್ಲಿ ಕೂಡ ಮಾಡ್ಬೋದು. ಅದರಲ್ಲಿ ಇನ್ನೊಂದಿಷ್ಟು ಉಳಿದಿರುತ್ತಲ್ಲ, ಅದನ್ನು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಇವಾಗೆ ನೋಡ್ಕೊಂಡು ಹಾಕ್ಕೊಂಬಿಡಿ, ಸ್ವಲ್ಪ ಎಷ್ಟು ತೆಳು ಬೇಕು ಅಂಥೇಳಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆವಾಗ ಪೇಸ್ಟ್ ಮಾಡುವಾಗ ಹಾಕಿರಲಿಲ್ಲಲ್ವ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊಂಡ್ಬಿಡೋಣ. ಅಷ್ಟೇ, ತುಂಬ ಈಸಿ. 5 ನಿಮಿಷದಲ್ಲಿ ಪಟಪಟ ಅಂತ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಚಕ್ ಅಂತ ಮಾಡಿಬಿಡ್ಬೋದು. ಇದನ್ನು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಮೆಂತೆ ತಂಬುಳಿ ಹೇಗೆ ಮಾಡೋದು ಅಂತ. ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಬಿಸಿಲುಗಾಲಕ್ಕೆ ತುಂಬಾ ಒಳ್ಳೆಯದು ಇದು ಮೆಂತೆ ತಂಬುಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಧನ್ಯವಾದಗಳು.